ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಚಾನಲ್. ಇವತ್ತಿನ ನೋಡಿದ್ರೆ ನಿಮಗೆ ಸಿಟಿ 2025 ಬರೀತಿರೋ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಕಟ್ ಆಫ್ ಅಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪಾರ್ಟ್ ಆಫ್ ಸೀಟ್, ನಿಮಗೆ ಸೀಟ್ ಸಿಗುತ್ತಲ್ಲ, ಅದು ಒಂದು ಮೈನ್ ಪಾರ್ಟ್ ಆಗಿರುತ್ತೆ. ಕಟ್ ಆಫ್ ಅಂದ್ರೆ ಇಷ್ಟ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ ಅನ್ಕೋತೀನಿ. ಐಡಿಯಾ ಇಲ್ಲ ಅಂತ ಕೇಳ್ಕೊಳ್ಳಿ. ಕಟ್ ಆಫ್ ಅಂದ್ರೆ ಇಷ್ಟು ರ್ಯಾಂಕ್ ಒಳಗೆ ನೀವು ತೆಗೆದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಕಂಡೀಷನ್ ಮೇಲೆ ಇರುತ್ತೆ. ಕಟ್ ಆಫ್ ಬಂದ್ಬಿಟ್ಟು ವೇರಿ ಆಗುತ್ತೆ ರೌಂಡ್ ವೈಸ್. ನಿಮಗೆ ಯೂಶಲಿ ನಿಮಗೆ ಫಸ್ಟ್ ಮಾರ್ಕ್ ರೌಂಡ್ ಮಾಡ್ತಾರೆ. ಮಾರ್ಕ್ ರೌಂಡ್ ಅಂದ್ರೆ ಒಂದು ಡೆಮೋ ರೌಂಡ್ ತರ ಕಂಡಕ್ಟ್ ಮಾಡ್ತಾರೆ. ನಂತರ ನಿಮಗೆ ಫಸ್ಟ್ ಸೆಕೆಂಡ್ ಫೈನಲ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಇದು ರೌಂಡ್ಸ್ ಬಗ್ಗೆ. ರೌಂಡ್ಸ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಸೀಟ್ ಆಯ್ಕೆ ಮೇಲೆ ವೇಳೆಯಲ್ಲಿ ನಿಮಗೆ 4 ರೌಂಡ್ಗಳು ಇರ್ತವೆ. ಅದರಲ್ಲಿ 3 ಮೇನ್ ರೌಂಡ್ ಆಗಿರುತ್ತೆ. ಇನ್ನು ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಡೆಮೋ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಡೆಮೋ ರೌಂಡ್ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಯೂಶಲಿ ನಾಲೆಡ್ಜ್ ಇರೋದಿಲ್ಲ, ಮಾಹಿತಿಗಳು ಇರೋದಿಲ್ಲ, ಅದು ಗೊತ್ತಾಗಲ್ಲ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ. ಕಟ್ ಆಫ್ ಬಗ್ಗೆ ಇದು ಬಂದ್ಬಿಟ್ಟು ಕಳೆದ ವರ್ಷದ ಕಟ್ ಆಫ್, ಈ ವರ್ಷದ ಕಟ್ ಆಫ್ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಈ ವರ್ಷದಿಂದ ಕೂಡ ಪ್ರೊಸೆಸ್ ಇದೆ. ಕಟ್ ಆಫ್ ಬಂದ್ಬಿಟ್ಟು ನಿಮ್ದು ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗೋ ಟೈಮ್ ಅಲ್ಲಿ ನಿಮಗೆ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಈಗ ಅವೈಲೇಬಲ್ ಇರೋದಿಲ್ಲ. ಈಗ ಲಾಸ್ಟ್ ಇಯರ್ ನೋಡ್ಕೊಳ್ತೀನಿ. ಯಾಕೆ ಕಟ್ ಆಫ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯೂಶಲಿ ನನ್ನ ರ್ಯಾಂಕಿಂಗ್ ಎಷ್ಟಿರ್ಬೇಕು, ಒಂದು ರ್ಯಾಂಕಿಂಗ್ ಎಷ್ಟಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೇಕು ಅಂತ. ಇದು ಕಟ್ ಆಫ್ ಇಷ್ಟು ಎಂಡ್ ಕಟ್ ಅಲ್ಲಿಗೆ ಕಟ್ ಆಗುತ್ತೆ ಅಂದ್ರೆ ಇಷ್ಟು ಒಳಗಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಕಟ್ ಆಫ್ ಇರುತ್ತೆ. ಇದು 3 ರೌಂಡ್ಗೂ ಕೂಡ ವೇರಿ ಆಗುತ್ತೆ, ಅದನ್ನ ಕೂಡ ನೀವು ಗಮನಿಸಬಹುದು. ಮೇನ್ ಥಿಂಗ್ ನೋಡೋದಾದ್ರೆ ಕಟ್ ಆಫ್ ಅಂದ್ಬಿಟ್ಟು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ಥಿಂಗ್ ನಿಮ್ಮ ಕ್ಯಾಟಗರಿ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಟಗರಿ ಅಂಡ್ ನಿಮ್ಮ ರಿಸರ್ವೇಶನ್ ಕೂಡ ಇಂಪಾರ್ಟೆಂಟ್. ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಕ್ರೀನ್ ಅಲ್ಲಿ. ನೋಡಿ ಇಲ್ಲಿ ನೋಡ್ಬೋದು, ಗಮನಿಸಬಹುದು. ಇಲ್ಲಿ 1G ಅಂತ ಇದೆ, ಕ್ಯಾಟಗರಿ 1G ಅಂದ್ರೆ ಜನರಲ್ ಅಂತ. 1K ಅಂತ ಅಂದ್ರೆ ಕ್ಯಾಟಗರಿ 1 ಜನರಲ್ ಪ್ಲಸ್ ಕನ್ನಡ ಮೀಡಿಯಂ. ನಿಮ್ ಕೇಸ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಹೊಂದಿದ್ರೆ, ಅದೇ ರೀತಿ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ರೆ. 1R ಅಂತ ಇದ್ರೆ ಕ್ಯಾಟಗರಿ 1 ಪ್ಲಸ್ ರೂರಲ್ ಅಂದ್ರೆ ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಅಂದ್ರೆ ನೀವು ಹಳ್ಳಿಯಲ್ಲಿ ನೀವು ಓದಿದ್ದೀರಾ ಅಂದ್ರೆ ರೂರಲ್ ಸರ್ಟಿಫಿಕೇಟ್ ಅಂದಿದ್ರೆ. ಅದೇ ರೀತಿ ಎಲ್ಲಾ ಕ್ಯಾಟಗರಿ ಕೂಡ ಇದೆ, ಗಮನಿಸಬಹುದು. 2AG ಇದೆ, 2AK ಇದೆ, 2AR ಇದೆ. ಸೇಮ್ ಎಲ್ಲ ಕ್ಯಾಟಗರಿ ಕೂಡ ಅಪ್ಲಿಕಬಲ್ ಆಗುತ್ತೆ. GM ಅಂದ್ರೆ ಗ್ಯಾಪ್ ನೋಡ್ಕೊಳ್ಳಿ. GM ಅಂದ್ರೆ ಜನರಲ್ ಮೆರಿಟ್ ಅಂತ, ಜನರಲ್ ವಿದ್ಯಾರ್ಥಿಗಳಿಗೆ ಬರ್ತಾರೆ. ನೀವು ಕ್ಯಾಟಗರಿ, ನಿಮ್ಮ ಕ್ಯಾಟಗರಿಗೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ, ಮತ್ತೆ ಜನರಲ್ ಮೆರಿಟ್ ಕೂಡ ಎಲಿಜಿಬಲ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಯಾರ್ದು ಇನ್ಕಮ್ ಜಾಸ್ತಿ ಇದೆ ಅವರು ಕೂಡ ಜನರಲ್ ಮೆರಿಟ್ ಗೆ ಬರ್ತಾರೆ. ಪ್ಲಸ್ ನೀವು ನಿಮ್ಮ ಕ್ಯಾಟಗರಿ ಸೀಟ್ ನ ತೆಗೆದುಕೊಳ್ತೀರಾ. ನಂತರ ನಿಮಗೆ ಸೆಕೆಂಡ್ ಆಪ್ಷನ್ ಕ್ಯಾಟಗರಿ ಸೀಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕೂಡ ಜನರಲ್ ಮೆರಿಟ್ ಗೆ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಜನರಲ್ ಮೆರಿಟ್ ಅಂದ್ರೆ ಜನರಲ್, ಎಲ್ಲರೂ ಕೂಡ ಜನರಲ್ ಆಗಿರ್ತಾರೆ. ಇಲ್ಲಿ SCG, SCK, SCR ಸೇಮ್. STG, STK, STR ಇದು ಕೂಡ ಸೇಮ್. SC ಜನರಲ್, SC ಕನ್ನಡ ಮೀಡಿಯಂ, SC ರೂರಲ್ ಅಂತ ಹೇಳಿ ಇದು ಈ ರೀತಿ ಎಲಿಜಿಬಿಲಿಟಿ ಇರ್ತದೆ. ನಿಮ್ಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಂದ್ರೆ ನೀವು ಕನ್ನಡ ಮೀಡಿಯಂ ನಲ್ಲಿ ಓದಿದ್ದೀರಾ ಅಂದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಅದೇ ರೀತಿ ನಿಮಗೆ ರೂರಲ್ ಸರ್ಟಿಫಿಕೇಟ್, ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ ಅಂದ್ರೆ ನಿಮಗೆ ರೂರಲ್ ಸರ್ಟಿಫಿಕೇಟ್ ಇರುತ್ತೆ. ಅದು ಕೂಡ ನಿಮಗೆ ಸಹಾಯ ಆಗುತ್ತೆ ರಿಸರ್ವೇಶನ್ ಪರ್ಪಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕ್ಯಾಸ್ಟ್ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇಸ್ಡ್ ಆನ್ ನಿಮ್ಮ ಕ್ಯಾಸ್ಟ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದು. ರಿಸರ್ವೇಶನ್ ಇರೋ ಕಾರಣ ಸಹಾಯ ಆಗುತ್ತೆ. ಮೇನ್ ಥಿಂಗ್ ನಾನು ಹೇಳಕ್ ಇಷ್ಟಪಡ್ತೀನಿ, SC ST ಪೀಪಲ್ ಅವರು ವೆರಿ ಲಕ್ಕಿ. ಯಾಕೆ ಅಂದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಕೂಡ ಕುಸಿದಾದ್ರೂ ಕೂಡ, ಕಡಿಮೆ ರ್ಯಾಂಕಿಂಗ್ ಕೂಡ ತೆಗೆದ್ರು ಕೂಡ ಅವರು ಕೂಡ ಸೀಟ್ ನ ಪಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಹೈ ಡಿಮ್ಯಾಂಡ್ ಇರೋ ಕೋರ್ಸಸ್ ಬಗ್ಗೆ ಮಾತಾಡ್ತೀನಿ. ಯಾವ ಕಾಲೇಜ್ ಅಂತ ನಿಮಗೆ ತೋರಿಸ್ತಿದ್ದೀರಿ, ಇಲ್ಲ ನಿಮಗೆ ಲೈವ್ ಆಗಿ ಕಾಣಿಸ್ತಾ ಇದೆ. ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಒನ್ ಆಫ್ ದ ಟಾಪ್ ಕಾಲೇಜ್. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, CS ಕಂಪ್ಯೂಟರ್ ಸೈನ್ಸ್ ಬರ್ತೇನೆ ನೋಡಿ. ಫಾರ್ ಎಕ್ಸಾಂಪಲ್ ರಿಸರ್ವೇಶನ್ ಹೇಗೆ ಇದೆ, ರಿಸರ್ವೇಶನ್ ಯಾಕೆ ಇಂಪಾರ್ಟೆಂಟ್ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ತೀನಿ, ಗಮನಿಸಬಹುದು. ಕ್ಯಾಟಗರಿ 1G ಅವ್ರದ್ದು, ಕ್ಯಾಟಗರಿ 1G ನೀವು ಗಮನಿಸಿರ್ತೀರಾ. ಕ್ಯಾಟಗರಿ 1G ನೋಡಿದಿರಾ, ಅವ್ರದ್ದು CS ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು ಬರೋಬರಿ 7386 ಇದೆ ಕಟ್ ಆಫ್. ಕ್ಯಾಟಗರಿ 1G ಅವ್ರದ್ದು. 1R ಬಂದ್ಬಿಟ್ಟು 8647 ಇದೆ. ನೋಡ್ಕೊಳ್ಳಿ. 1G ಬಂದ್ಬಿಟ್ಟು 7386 ಇದೆ. 1K ಬಂದ್ಬಿಟ್ಟು 8647 ಇದೆ. ಇಲ್ಲಿ 2A ಬಂದ್ಬಿಟ್ರೆ ಡೌನ್ ಆಯ್ತು, 6545 ಆಯ್ತು. ಬಿಕಾಸ್ ಕ್ಯಾಟಗರಿ 1 ಅವ್ರಿಗೆ ರಿಸರ್ವೇಶನ್ ಕೂಡ ಇದೆ. ಹಂಗಾಗಿ ಸೀಟ್ ಅಲಾಟ್ಮೆಂಟ್ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಅವ್ರಿಗೆ ಹೆಚ್ಚುವರಿ ಸೀಟ್ ನ ಅಲಾಟ್ಮೆಂಟ್ ಮಾಡ್ಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ಲಾ ಪ್ರಕಾರ. 2AG ನೋಡಿದ್ರೆ 6225 ಆಯ್ತು ನಿಮಗೆ. 2AK ಬಂದ್ಬಿಟ್ಟು 7000 ಆಯ್ತು. ಇಲ್ಲಿ 2AG 6000 ಇದ್ದು 2AK 7000 ಆಯ್ತು. ಯಾಕಾಯ್ತು ಅಂದ್ರೆ ನೀವು ಕೇಳೋದಾದ್ರೆ ಸಿಂಪಲ್, ಇದು ಕೂಡ ರಿಸರ್ವೇಶನ್. 2A 2A ಇಬ್ರು ಕೂಡ 2A ಕ್ಯಾಟಗರಿ ಅವರು ಇದ್ರು ಕೂಡ ಇವರು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಹೊಂದಿರ್ತಾರೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನ ಎಲ್ಲರೂ ಕೂಡ ಹೊಂದಿರೋದಿಲ್ಲ. ಅದು ಈಗ ರಿಸರ್ವೇಶನ್ ಗೆ ಅಪ್ಲಿಕಬಲ್ ಆಗುತ್ತೆ. ಇಷ್ಟ ಸ್ಟ್ರಾಟಜಿ ರಿಸರ್ವೇಶನ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 2A ನೋಡಿದ್ರೆ 2B ನೋಡಿದ್ರೆ 11000 ಇದೆ 2BR, ಯಾಕೆ ರಿಸರ್ವೇಶನ್ ಇಂದ.
ಇನ್ನೊಂದು ಮೈನ್ ಥಿಂಗ್ ಟು ಎ ಟು ಬಿ ಓಕೆ SC ST ಬರೋಣ. ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ ರಿಸರ್ವೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಜನರಲ್ ಮೆರಿಟ್ ನೋಡಿದ್ರೆ ಬರೋಬ್ಬರಿ ಕೇವಲ 3649 ಇದೆ ನೋಡಿ. 3649 ಜನರಲ್ ಮೆರಿಟ್. ಯಾಕೆ ಹೇಳಿ? ಜನರಲ್ ಮೆರಿಟ್ ಅಂದ್ರೆ ಇನ್ಕಮ್ ಯಾರು ಜಾಸ್ತಿ ಇರ್ತಾರೋ ಪಾರ್ಟಿಸಿಪೇಟ್ ಮಾಡಬೇಕು. ಯೂಶುವಲಿ ಜನರಲ್ ಮೆರಿಟ್ ಅಲ್ಲಿ ಹೈ ಲೆವೆಲ್ ಕಾಂಪಿಟೇಷನ್ ಕೂಡ ಇರುತ್ತೆ, ಯಾಕಂದ್ರೆ ಅಲ್ಲಿ ರಿಸರ್ವೇಶನ್ ಕೂಡ ಇರೋದಿಲ್ಲ, ನಿಟ್ಟಲ್ಲಿ ಕಾಂಪಿಟೇಷನ್ ಇರುತ್ತೆ. ನಂತರ ನೋಡಿ SC ST ನೋಡೋದಾದ್ರೆ ಅಲ್ಲಿ 7000 8000 ಇತ್ತು ಜನರಲ್ ಅವರಿಗೆ. SC ST ನೋಡೋದಾದ್ರೆ 22,000 26,000 26,000 ಇದೆ ಕಟ್ ಆಫ್. ದೇ ಆರ್ ಲಕ್ಕಿ, ಯಾಕಂದ್ರೆ ರಿಸರ್ವೇಶನ್ ಇದೆ. ST ನೋಡೋದಾದ್ರೆ ನೀವು 22,000 23,000 ಇದೆ. ಅವರು ಕೂಡ ಟಾಪ್ ಕಾಲೇಜ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲೇ 22,000 23,000 ಇದ್ರೆ ಸೀಟ್ ಕೂಡ ಪಡ್ಕೋಬಹುದು. ಈ ರೀತಿ ನಿಮಗೆ ಕಟ್ ಆಫ್ ಕೂಡ ವರ್ಕ್ ಆಗುತ್ತೆ, ರಿಸರ್ವೇಶನ್ ಕೂಡ ವರ್ಕ್ ಆಗುತ್ತೆ. ನಿಮಗೆ ಈಗ ಐಡಿಯಾ ಬಂತ ಅನ್ಕೊಳ್ಳುತ್ತೆ ನಮ್ಮ ಕ್ಯಾಟಗರಿ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ರಿಸರ್ವೇಶನ್ ಎಷ್ಟು ಇಂಪಾರ್ಟೆಂಟ್. ಅದೇ ರೀತಿ ನಿಮಗೆ ಕನ್ನಡ ಮೀಡಿಯಂ ಅದೇ ರೂರಲ್ ಸರ್ಟಿಫಿಕೇಟ್ ಇದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಇಷ್ಟಪಡ್ತೀನಿ. ಅಂಡ್ ಮೇನ್ ಥಿಂಗ್ ನೀವೆಲ್ಲರೂ ಹೈಲಿ ಟ್ಯಾಲೆಂಟೆಡ್ ಆಗಿ ನೀವು ಒಳ್ಳೆ ರ್ಯಾಂಕಿಂಗ್ ನ ಪಡೆದುಕೊಂಡ್ರೆ ಕೂಡ ನಿಮಗೆ ಮ್ಯಾಟರ್ ಆಗೋದಿಲ್ಲ, ಯಾಕಂದ್ರೆ ನೀವು ಒಳ್ಳೆ ರ್ಯಾಂಕ್ ನ ಪಡ್ಕೊಂಡ್ರೆ ನೀವು ಜನರಲ್ ಮೆರಿಟ್ ಅಲ್ಲಿ ಕೂಡ ಸೀಟ್ ನ ಪಡ್ಕೋಬಹುದು. ಆದ್ರೆ ಕೂಡ ರಿಸರ್ವೇಶನ್ ಕೂಡ ಈ ರೀತಿ ವರ್ಕ್ ಆಗುತ್ತೆ. ಇದು ಕಟ್ ಆಫ್ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ ಇಲ್ಲೇ ಡೀಟೇಲ್ ಆಗಿ ಕಾಲೇಜ್ ವೈಸ್ ಕೊಟ್ಟಿದ್ದೀನಿ, ಗಮನಿಸಬಹುದು. ಬೇಕಾದ್ರೆ ಈ PDF ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿದೆ ಟೆಲಿಗ್ರಾಮ್ ಚಾನಲ್ ನ, ಅಲ್ಲಿ ಹೋಗಿ ಫಾಲೋ ಮಾಡಿ. ಬೇಕಾದ್ರೆ PDF ನ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಕಟ್ ಆಫ್ ವರ್ಕ್ ಆಗುತ್ತೆ. ಇಲ್ಲ ಅಂಬೇಡ್ಕರ್ ಕಾಲೇಜ್ ಬೆಂಗಳೂರು ನೋಡೋದಾದ್ರೆ ಕ್ಯಾಟಗರಿ ವೈಸ್ ಇದೆ. ಸಿವಿಲ್ 1,22,000 1,08,000 3,11,000 1,17,000 ಎಲ್ಲ ಇದೆ. ಯಾಕಿದೆಯಪ್ಪ ಅಂದ್ರೆ ಸಿವಿಲ್ ಬಿಕಾಸ್ ಲೆಸ್ ಡಿಮ್ಯಾಂಡ್. ಯಾವ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇಲ್ಲ, ಯಾವ್ದಕ್ಕೆ ಡಿಮ್ಯಾಂಡ್ ಇಲ್ಲ, ಅದು ನಿಮಗೆ ಕಟ್ ಆಫ್ ನೋಡ್ರೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ 1,00,000 ಇದ್ರೂ ಕೂಡ ಆರಾಮಾಗಿ ನೀವು ಸೀಟ್ ನ ಪಡ್ಕೋಬಹುದು. ಇಲ್ಲಿ ಡಿಮ್ಯಾಂಡ್ ಇರೋದು ಯಾವ್ದಂದ್ರೆ ಕಂಪ್ಯೂಟರ್ ಸೈನ್ಸ್ ನೋಡೋದಾದ್ರೆ ಡಿಮ್ಯಾಂಡ್ ಇದೆ. ನೋಡೋದಾದ್ರೆ ಕಂಪ್ಯೂಟರ್ಸ್ ನೋಡಿದ್ರೆ 13,000 20,000 12,216 ನಿಮಗೆ ತೋರಿಸ್ತೀನಿ, ಮಾರ್ಕ್ ಮಾಡಿ. 13,000 20,000 12,216 ಇದು ಡಿಮ್ಯಾಂಡ್ ಇರೋ ಕಾರಣ ಕಟ್ ಆಫ್ ಇಷ್ಟಿರುತ್ತೆ. ನಿಮ್ಗೆ ಐಡಿಯಾ ಇದೆ ಅನ್ಕೋತೀನಿ. ಈ ರೀತಿ ಕಟ್ ಆಫ್ ವೇರಿ ಆಗುತ್ತೆ. ಸಿಂಪಲ್ ನಿಮಗೆ ಮೇನ್ ಥಿಂಗ್ ನೀವು ಚೂಸ್ ಮಾಡಿ. ನಿಮಗೆ ಯಾವ ಕಾಲೇಜ್ ಹೋಗ್ಬೇಕು ಅಂತ ಆಸೆ ಇದೆ, ಇನ್ನು ನಿಮ್ಗೆ CT ನಡೀತಾ ಇದೆ, CT ಕೂಡ ಎಕ್ಸಾಮ್ ಕೂಡ ಬರೀತೀರಾ, ಇದರ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮ್ಗೆ ಐಡಿಯಾ ಇರ್ಲಿ ನೀವು ಯಾವ್ದು ಸ್ಟಡಿ ಮಾಡಬೇಕು, ನನ್ನ ರ್ಯಾಂಕಿಂಗ್ ಎಷ್ಟು ಬೇಕು, ನಾನು ಹೇಗೆ ಸ್ಕೋರ್ ನ ಕೂಡ ಮಾಡಬೇಕು, ನಾನು ಯಾಕೆ ಒಳ್ಳೆ ಸ್ಕೋರ್ ಮಾಡಬೇಕು, ನಿಮ್ಗೆ ಐಡಿಯಾ ಬರುತ್ತೆ. ನಿಮ್ಗೆ ಒಂದು ಆಪ್ಷನ್ ಇರುತ್ತೆ ನಿಮಗೆ, ನಾನು ಈ ಕಾಲೇಜ್ ಹೋಗ್ಬೇಕಾಗುತ್ತೆ ಅಂತ. ಆ ಕಾಲೇಜ್ ಅಲ್ಲಿ ಲೀಸ್ಟ್ ಇದೆ ನೋಡೋದಾದ್ರೆ, ಇದು ದೊಡ್ಡ PDF ಇರೋ ಬರೀ 51 ಪೇಜ್ ಇದೆ. ಗಮನಿಸಬಹುದು, ಸ್ಟಾಲ್ ಮಾಡ್ತೀನಿ ನೋಡಿ, 51 ಪೇಜ್ ಐತೆ. ಎಲ್ಲಾ ಕಾಲೇಜ್ಗಳು ಕೂಡ ಲೀಸ್ಟ್ ಕೂಡ ಇದೆ, ಅದರಲ್ಲಿ ಗಮನಿಸಬಹುದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಐಡಿಯಾ ಬರುತ್ತೆ, ನಿಮ್ಗೆ ಯಾವೆಲ್ಲ ಕಾಲೇಜ್ ಹೋಗ್ಬೇಕು ಅಂತ ಇರುತ್ತೆ. ಅದನ್ನ ನೀವು ಜಸ್ಟ್ ಹಂಗೆ ನೋಡ್ಕೊಳ್ಳಿ, ಸ್ವಲ್ಪ ಜಸ್ಟ್ ಒಂದ್ಸಲ ಅಬ್ಸರ್ವ್ ಮಾಡಿ, ನಿಮ್ಗೆ ಐಡಿಯಾ ಬರುತ್ತೆ ನನ್ನ ರ್ಯಾಂಕಿಂಗ್ ಎಷ್ಟಿರ್ಬೇಕು, ನನ್ನ ಕ್ಯಾಟಗರಿ ಯಾವುದು ಅಂತ ಹೇಳಿ ಐಡಿಯಾ ಬರುತ್ತೆ. ಇದೇ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಕ್ ಆಗೋದಿಲ್ಲ, ಇದು ಕೂಡ ಮ್ಯಾಟರ್ ಆಗುತ್ತೆ. ಈ ರೇಂಜ್ಗೆ ನಿಮ್ಮ ರ್ಯಾಂಕಿಂಗ್ ಇದ್ರೆ ಈ ರೇಂಜ್ಗೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿ ನಿಮಗೆ ಐಡಿಯಾ ಬರುತ್ತೆ. ಇದಕ್ಕೆ ನಿಮ್ಗೆ ರಿಸರ್ವೇಶನ್ ಕೂಡ ವೆರಿ ಇಂಪಾರ್ಟೆಂಟ್. ಮೇನ್ ಥಿಂಗ್ ನಿಮ್ಮ ಕಾಲೇಜ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಮೇನ್ ಥಿಂಗ್ ನಿಮ್ಮ ಬ್ರಾಂಚ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ CS EC IS ಬಂದ್ರೆ ಡಿಮ್ಯಾಂಡ್ ಇರೋ ಕಾರಣ ಒಳ್ಳೆ ರ್ಯಾಂಕಿಂಗ್ ತೆಗಿಬೇಕಾಗುತ್ತೆ. ಬಟ್ ಮೆಕ್ಯಾನಿಕಲ್ ಸಿವಿಲ್ಗೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿರೋ ಕಾರಣ ಅವರಿಗೆ ಬೇಕಾದ್ರೆ ಸ್ವಲ್ಪ ರ್ಯಾಂಕಿಂಗ್ ಕೂಡ ಜಾಸ್ತಿ ಇದ್ರು ಕೂಡ 50,000 1 lakh ಇದ್ರು ಕೂಡ ಅವರು ಸೀಟ್ ನ ಪಡ್ಕೋಬಹುದು. ಆ ರೀತಿ ಡಿಪೆಂಡ್ ಆಗುತ್ತೆ. ಕಾಲೇಜ್ಗಳು ಕೂಡ ಡಿಪೆಂಡ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಗೊತ್ತಿರೋ ಹಾಗೆ ಬ್ರಾಂಚ್ ಕೂಡ ಡಿಪೆಂಡ್ ಆಗುತ್ತೆ. ಈ ರೀತಿ ನಿಮ್ಮ ಕಟ್ ಆಫ್ ಬಗ್ಗೆ ಐಡಿಯಾ ಬಂತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.